ಇವೆಲ್ಲ ವಿಚಾರವಾದಿಗಳಿದ್ದಾರೆ. ಇನ್ನೂ ಇದರಲ್ಲೇ ಅಮೀನ್ ಮಟ್ಟು ಅವರು ಮಾತಾಡಿದ್ದಾರೆ, BR ಮಂಜುನಾಥ್ ಇದ್ದಾರೆ, ಸುಧೀರ್ ಕುಮಾರ್ ಅವರು, ಮುರುಳಿ ಅವರಿದ್ದಾರೆ, BT ವೆಂಕಟೇಶ್ ಅವರು, NM ಇಸ್ಮಾಯಿಲ್ ಅವರು, ಅನೇಕ ಲೇಖಕರು ಕಲಾಕಾರರು ಕೂಡಿದ್ದಾರೆ. ಮುಂದೆ ಅದೇ ಕಾಲಕ್ಕೆ ಬಸವರಾಜ ಸುಳಿಬಾವಿ ಅವರು, K ನೀಲಾ ಅವರು, ಅನ್ವರ್ ಮುದೋಳ್ ಅವರು, ಲಿಂಗರಾಜ್ ಅಂಗಡಿಯವರು, ಮಹೇಶ್ ಪತ್ತಾರ, ಗುರುನಾಥ್ ಉಳ್ಳಿಕಾಶಿ, VB ಮಾಗನೂರು, ಶರೀಫ್ ಬಿಳಿಮಲೆ, ಅನೇಕರಲ್ಲಿ ಕೂಡಿದ್ದಾರೆ. ನಾ ಇಲ್ಲೇ ಇವನ್ನೆಲ್ಲ ನೋಡಿದಾಗ ನಿಜವಾಗಿಯೂ ಫ್ರಂಟ್ ಪೇಜದ ಆರಂಭಕ್ಕೆ ಬರಬೇಕು ವಿಚಾರಗಳು. ಯಾಕಂತಂದ್ರೆ ಜನ ನೋಡೋದು ಆ ಫ್ರಂಟ್ ಪೇಜ್, ಎರಡನೇ ಪೇಜಲ್ಲಿ ಹುಡುಕಿ ನೋಡೋರು ನಮ್ಮಂಥವ್ರು, ಉದ್ಯೋಗ ಮಾಡೋರು, ಖಾಲಿ ಕುಂತವ್ರು ನೋಡ್ತಿರ್ತಾರೆ. ಅಂದಾಗ ಸಮಾಜವನ್ನು ಕಟ್ಟುವುದರಲ್ಲೇ ಇದು ನೀವು ಒಂದು ಏನೋ ಸಮ್ಮೇಳನ ಹುಬ್ಬಳ್ಳಿಯಲ್ಲೋ ಬೆಂಗಳೂರಲ್ಲೋ ಮತ್ತು ಒಂದು ಗುಲ್ಬರ್ಗಾದಲ್ಲೂ ಮಾಡಿದರೆ ನಾವು ಹೋಗಿ ಜನಕ್ಕೆ ಮುಟ್ತಾ ಇದ್ದೀವ ಅನ್ನೋದನ್ನು ನಾವು ಇವತ್ತು ಪರೀಕ್ಷೆ ಮಾಡ್ಕೋಬೇಕಾಗ್ಯದ. ಯಾವ ಮನುವಾದಿಗಳ ವಿರುದ್ಧ, ಯಾವ BJP ವಿರುದ್ಧ, ಯಾವ RSS ವಿರುದ್ಧ ಹೋರಾಟ ಮಾಡ್ತಾಯಿದ್ರು, ಅವರು ಪ್ರತಿ ಹಳ್ಳಿಗೆ ಮನೆಗೆ ಹೋಗಿ ಮುಟ್ತಾ ಇದ್ದಾರೆ. ಅವ್ರನ್ನ ದೊಡ್ಡ ಸಂಘಟನೆ ಮಾಡ್ಕೊಂಡಿದ್ದಾರೆ. ನಿಮಗೂ ಗೊತ್ತದ RSS ಅಂತೇಳಿ. ಅವ್ರ ಹೋರಾಟ ನಾವು ಮೆಚ್ಚಲೇಬೇಕು. ಯಾರೇ ಇದ್ದರು ನಾವೇನು ಮಾಡ್ತಾಯಿದ್ದೀವಿ, ಕಾಂಗ್ರೆಸ್ಗರು ಏನು ಮಾಡ್ತಾ ಇದ್ದಾರೆ, ಸಮಾಜವಾದಿಗಳು ಏನು ಮಾಡ್ತಾ ಇದ್ದಾರೆ, ಕಮ್ಯುನಿಸ್ಟ್ ಏನು ಮಾಡ್ತಾ ಇದ್ದಾರೆ, ಯಾಕೆ ಅವ್ರು ಹಾಳಾಗಿ ಹೋಗ್ತಾ ಇದ್ದಾರೆ? ಈ ಕೋಮುವಾದಿಗಳು ಕೋಮಿರೋದು ಕಾಯ್ತಾನೆ ಬಂದೀವಿ, ಅವ್ರು ಟೀಕಾ ಮಾಡ್ತಾನೆ ಬಂದ್ವಿ. ನಾವು ಎಷ್ಟು ಟೀಕಾ ಮಾಡ್ತೀವಿ ಅವ್ರು ಬೆಳಿತಾನೆ ನಡೆದ್ರು. ಅವ್ರನ್ನ ನಾವು ಅಳಸ್ಲಿಕ್ಕೆ ಇವತ್ತಂತೆ ಅಳಸ್ಲಿಕ್ಕೆ ಸಾಧ್ಯ ಇಲ್ಲದಂಥ ಪರಿಸ್ಥಿತಿ ಅಂದ್ವಿ. ಇಡೀ ಅಧಿಕಾರ ನಮ್ಮ ಕೈಲಿ ತೊಗೊಂಡಿದ್ದಾರೆ ಅವರು, ಇಡೀ ದೇಶದ ವ್ಯವಸ್ಥೆ ನಮ್ಮ ಕೈಲಿ ತೊಗೊಂಡಿದ್ದಾರೆ. ಅದಕ್ಕೆ ಹೋರಾಡಲಿಕ್ಕೆ ಇದನ್ನೆಲ್ಲ ಗೊತ್ತಿದ್ದಂಥ ಗಾಂಧೀಜಿಯವರು ಅಂದ ವಿಚಾರ ಮಾಡಿದ್ದವರು. ಅವರು ಹಳ್ಳಿಗಳಿಗೆ ಪ್ರಾಶಸ್ತ್ಯ ಕೊಟ್ಟ ಕೋಮುವಾದ ವಿರುದ್ಧ ಅವ್ರಿಗೆ ಗೊತ್ತಿಲ್ಲದಂಗೆ ಹೋರಾಟ ಶುರು ಮಾಡಿದಂಥವ್ರು. ಸಂಘಟನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು ಗಾಂಧೀಜಿಯವರು. ಊರು ತಿರುಗಾಡಿದ್ರು. ನಿಮ್ಮಲ್ಲಿ ಯಾರಿದ್ದಾರೆ ರೀ? ರಾಹುಲ್ ಗಾಂಧಿ ಅವರೊಬ್ಬರು ಏನೋ ಮೊನ್ನೆ ಒಂದಿಷ್ಟು ಅಡ್ಡಾಡಿದ್ರು. ಅದು ಅಧಿಕಾರ ಹೋದ್ಮೇಲೆ, ಅಧಿಕಾರ ಇದ್ದಾಗ ಕಾಂಗ್ರೆಸ್ಸಿಗರು ಏನೂ ಮಾಡಲಿಲ್ಲ. ಗಾಂಧೀಜಿಯವರ ಸಿದ್ಧಾಂತವನ್ನು, ವಿಚಾರಗಳನ್ನು ಅಕ್ಷರಶಃ ಕೊಲೆ ಮಾಡಿದವರು ಯಾರು ಇದ್ದಾರೋ ಕಾಂಗ್ರೆಸ್ಸಿಗರು. ಒಂದು ವೇಳೆ ಗಾಂಧೀಜಿಯವರ ಸಿದ್ಧಾಂತವನ್ನು ಪಾಲನೆ ಮಾಡಿಕೊಂಡು, ಅಂಬೇಡ್ಕರ್ ಸಿದ್ಧಾಂತವನ್ನು ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಅಧಿಕಾರವನ್ನು ಕಳೆದುಕೊಳ್ಳೋ